ನಮಸ್ಕಾರ ಪ್ರಕೃತಿ ಪ್ರೇಮಿಗಳೇ, ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಪಶ್ಚಿಮ ಘಟ್ಟಗಳ ಹೃದಯದಲ್ಲಿ ಅಡಗಿರುವ ಒಂದು ಮೌನದ ಅದ್ಭುತಕ್ಕೆ, ಒಂದು ಗರ್ಜಿಸುವ ಸೌಂದರ್ಯಕ್ಕೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಉಂಚಳ್ಳಿ ಜಲಪಾತ. ಸಹ್ಯಾದ್ರಿಯ ಎತ್ತರದ ಮಡಿಲಲ್ಲಿ ಹುಟ್ಟಿ ಕಪ್ಪು ಬಂಡೆಗಳ ಮೇಲೆ ಮಧ್ಯ ಸಾವಿರಾರು ಕನಸುಗಳನ್ನು ಹೊತ್ತು ಬೋರ್ಗರಿಯುತ್ತಾ ಕೆಳಗೆ ಧುಮುಕುವ ನೀರಿನ ಮಹಾಪ್ರವಾಹ. ಇಲ್ಲಿ ನೀರು ಕೇವಲ ಹರಿಯುವುದಿಲ್ಲ, ಅದು ಮಾತನಾಡುತ್ತದೆ. ಪ್ರಕೃತಿಯ ಶಕ್ತಿ, ಶಾಂತಿ ಮತ್ತು ಸೌಂದರ್ಯದ ಕಥೆಯನ್ನು ಹೇಳುತ್ತದೆ. ಹಸಿರು ಕಾಡುಗಳು, ಮಬ್ಬಾದ ಮಂಚು ಮತ್ತು ಕಿವಿಗೆ ಮಧುರವಾಗುವ ಜಲಧ್ವನಿ ಇವೆಲ್ಲವೂ ಸೇರಿ ಉಂಚಳ್ಳಿಯನ್ನು ಸ್ವರ್ಗದ ಒಂದು ಚಿಕ್ಕ ತುಣುಕಾಗಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ಉಂಚಳ್ಳಿ ಜಲಪಾತದಲ್ಲಿ ಅಡಗಿರುವ ರಹಸ್ಯಗಳು, ಅದರ ಅದ್ಭುತ ದೃಶ್ಯಗಳು ಮತ್ತು ಮನಸ್ಸನ್ನು ತಲುಪುವ ಅನುಭವವನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಪ್ರಕೃತಿ ಅದ್ಭುತದೊಳಗೆ ನಮ್ಮ ಜೊತೆ ಪ್ರಯಾಣ ಮಾಡಿ. ಶಿರಸಿಯಿಂದ ಉಂಚಳ್ಳಿ ಜಲಪಾತದ ಕಡೆಗೆ ಹೊರಟ ಕ್ಷಣದಿಂದಲೇ ಪ್ರಯಾಣ ಒಂದು ಕೇವಲ ದಾರಿಯಲ್ಲ, ಅದು ಒಂದು ಅನುಭವವಾಗುತ್ತದೆ. ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಉಂಚಳ್ಳಿಗೆ ಹೋಗುವ ಮಾರ್ಗ ಹಸಿರು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ನಿಧಾನವಾಗಿ ಹರಿಯುತ್ತದೆ. ಎರಡೂ ಬದಿಯಲ್ಲಿ ಎತ್ತರದ ಮರಗಳು, ಮಧ್ಯೆ ಮಧ್ಯೆ ಕಾಣಿಸುವ ಪುಟ್ಟ ಹಳ್ಳಿಗಳು ಮತ್ತು ತಿರುವಿನಲ್ಲಿ ಮನಸ್ಸನ್ನು ಕದಿಯುವ ದೃಶ್ಯಗಳು. ಈ ರಸ್ತೆ ಸ್ಮೂತ್ ಆಗಿಯೇ ಇದ್ದರೂ ಕೆಲವೆಡೆ ಕಾಡಿನೊಳಗೆ ಹೋಗುವಾಗ ನೀವು ಪ್ರಕೃತಿಯ ಅತಿ ಸಮೀಪದಲ್ಲಿದ್ದೀರಿ ಎಂಬ ಭಾವನೆ ಉಂಟಾಗುತ್ತದೆ. ಗಾಳಿಯಲ್ಲಿಯೇ ತೇವ, ಕಿವಿಗೆ ಹಕ್ಕಿಗಳ ಹಾಡು ಮತ್ತು ಮುಂದೆ ಎದುರಾಗಲಿರುವ ಜಲಪಾತದ ಕುತೂಹಲ. ಉಂಚಳ್ಳಿಯತ್ತ ಸಾಗುವ ಈ ದಾರಿಯೇ ಜಲಪಾತದ ಸೌಂದರ್ಯಕ್ಕೆ ನೀಡುವ ಒಂದು ಅದ್ಭುತ ಮುನ್ನಡಿ ಎನ್ನಬಹುದು. ಪಶ್ಚಿಮ ಘಟ್ಟಗಳ ಹಸಿರು ಹೃದಯದಲ್ಲಿ ಪ್ರಕೃತಿ ತನ್ನ ಅಸಾಧಾರಣ ಶಕ್ತಿಯನ್ನು ಮತ್ತು ಅತೀವ ಸೌಂದರ್ಯವನ್ನು ಒಂದೇ ಸಮಯದಲ್ಲಿ ಪ್ರದರ್ಶಿಸುವ ಒಂದು ಅದ್ಭುತ ಸೃಷ್ಟಿಯೇ ಉಂಚಳ್ಳಿ ಜಲಪಾತ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಈ ಜಲಪಾತ ರಾಜ್ಯದ ಅತ್ಯಂತ ಎತ್ತರದ ಹಾಗೂ ಬೋರ್ಗರಿಯುವ ಜಲಪಾತಗಳಲ್ಲಿ ಒಂದಾಗಿ ಪ್ರಸಿದ್ಧಿಯನ್ನೊಳಗೊಂಡಿದೆ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಪ್ರಕೃತಿಯ ವೈಭವವನ್ನು ನೇರವಾಗಿ ಅನುಭವಿಸುವ ಒಂದು ಜೀವಂತ ಅನುಭವ. ಉಂಚಳ್ಳಿ ಜಲಪಾತವು ಸುಮಾರು 116 ಮೀಟರ್ ಎತ್ತರದಿಂದ ಕಪ್ಪು ಬಂಡೆಗಳ ನಡುವೆ ಗರ್ಜಿಸುತ್ತಾ ಕೆಳಗೆ ಧುಮುಕುತ್ತದೆ. ನೀರು ಬಿದ್ದಾಗ ಉಂಟಾಗುವ ಶಬ್ದ ಮತ್ತು ಆ ಗಾಳಿಯಲ್ಲಿ ಹಾರುವ ನೀರಿನ ಸಿಂಚನ ನಿಂತಿರುವವರ ಮನಸ್ಸಿನವರೆಗೂ ನಡುಗಿಸುತ್ತದೆ. ಇಲ್ಲಿ ನೀರು ಬೀಳುವುದಿಲ್ಲ, ಅದು ತನ್ನ ಶಕ್ತಿಯನ್ನು ಘೋಷಿಸುವಂತೆ ಭೂಮಿಗೆ ಅಪ್ಪಳಿಸುತ್ತದೆ. ಈ ಅದ್ಭುತ ಜಲಪಾತಕ್ಕೆ ಜೀವ ತುಂಬುವ ನದಿ ಅಘನಾಶಿನಿ ನದಿ ಪಶ್ಚಿಮ ಘಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ ಹುಟ್ಟಿ ಯಾವುದೇ ದೊಡ್ಡ ಅಣೆಕಟ್ಟುಗಳಿಲ್ಲದೆ ತನ್ನ ಸಹಜ ಹರಿವಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವ ಅಪರೂಪದ ನದಿಗಳಲ್ಲಿ ಒಂದಾಗಿದೆ. ಅಘನಾಶಿನಿ ಎಂಬ ಹೆಸರಿನ ಅರ್ಥವೇ ಪಾಪಗಳನ್ನು ನಾಶ ಮಾಡುವ ನದಿ ಎನ್ನುವುದು. ಪ್ರಾಚೀನ ಕಾಲದಿಂದಲೇ ಈ ನದಿ ಸ್ಥಳೀಯ ಜನರ ಜೀವನ, ಕೃಷಿ, ಸಂಸ್ಕೃತಿ ಮತ್ತು ಜೀವ ವೈವಿಧ್ಯಕ್ಕೆ ಆಧಾರವಾಗಿತ್ತು. ಇಂದಿಗೂ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿರುವುದು ಅದ್ಭುತವೆನ್ನಲೇಬೇಕು. ಈ ನದಿಯ ಸಹಜ ಹರಿವಿನ ಫಲವಾಗಿ ಉಂಚಳ್ಳಿ ಜಲಪಾತಕ್ಕೆ ಅದರ ಅಪ್ರತಿಮ ಶಕ್ತಿ ದೊರಕಿದೆ. ಮಳೆಗಾಲದಲ್ಲಿ ಈ ಜಲಪಾತ ಒಂದು ಮಹಾಪ್ರವಾಹದಂತೆ ಗರ್ಜಿಸುತ್ತಿದ್ದರೆ, ಬೇಸಿಗೆಯಲ್ಲಿ ಸ್ವಲ್ಪ ಶಾಂತವಾಗಿ ಆದರೂ ತನ್ನ ಘನತೆಯನ್ನು ಕಳೆದುಕೊಳ್ಳುವುದಿಲ್ಲ. ಉಂಚಳ್ಳಿ ಜಲಪಾತದ ಸುತ್ತಮುತ್ತಲಿನ ಪರಿಸರವು ಅಷ್ಟೇ ಶ್ರೀಮಂತ ಮತ್ತು ವೈವಿಧ್ಯಮಯ. ಇಲ್ಲಿ ಕಾಣಸಿಗುವ ದಟ್ಟವಾದ ಸದಾ ಹಸಿರು ಕಾಡುಗಳು, ಮಬ್ಬಾಗಿ ತೇಲುವ ಮಂಜು, ಮಣ್ಣಿನ ಸುವಾಸನೆ ಮತ್ತು ಹಕ್ಕಿಗಳ ನಿರಂತರ ಕಲರವ ಈ ಸ್ಥಳವನ್ನು ಜೀವಂತವಾಗಿಡುತ್ತವೆ. ಈ ಪ್ರದೇಶವು ಅನೇಕ ಜಾತಿಯ ಸಸ್ಯಗಳು, ಔಷಧೀಯ ಗಿಡಗಳು ಹಾಗೂ ಅಪರೂಪದ ಕಾಡು ಪ್ರಾಣಿಗಳಿಗೆ ನೆಲೆಸಿರುವ ಜೀವ ವೈವಿಧ್ಯದ ಖಜಾನೆ. ಇಲ್ಲಿ ನಿಂತು ಸುತ್ತಲೂ ನೋಡಿದಾಗ
ಮಾನವನು ಪ್ರಕೃತಿಯ ಒಂದು ಸಣ್ಣ ಭಾಗ ಮಾತ್ರ ಎಂಬ ಸತ್ಯ ಸ್ವತಃ ಮನಸ್ಸಿಗೆ ತಟ್ಟುತ್ತದೆ. ಉಂಚಳಿ ಜಲಪಾತವನ್ನು ನೋಡಲು ನಿರ್ಮಿಸಲಾದ ವೀಕ್ಷಣಾ ವೇದಿಕೆಯಿಂದ ನೀವು ಜಲಪಾತದ ಸಂಪೂರ್ಣ ವೈಭವವನ್ನು ಸುರಕ್ಷಿತವಾಗಿ ಕಾಣಬಹುದು. ಆ ಕ್ಷಣದಲ್ಲಿ ನೀರಿನ ಗರ್ಜನೆ, ಕಾಡಿನ ಮೌನ ಮತ್ತು ಗಾಳಿಯ ತಂಪು ಒಟ್ಟಾಗಿ ಒಂದು ಧ್ಯಾನದ ಅನುಭವವನ್ನು ನೀಡುತ್ತವೆ. ಉಂಚಳಿ ಜಲಪಾತ ಪ್ರಕೃತಿಯ ಶಕ್ತಿ, ಶಾಂತಿ ಮತ್ತು ಸೌಂದರ್ಯ ಮೂರು ಒಂದಾಗಿರುವ ಸ್ಥಳ. ಇದು ಕೇವಲ ಕಣ್ಣಿಗೆ ಕಾಣುವ ದೃಶ್ಯವಲ್ಲ, ಮನಸ್ಸಿನಲ್ಲಿ ಉಳಿಯುವ ಅನುಭವ. ಒಮ್ಮೆ ಇಲ್ಲಿ ಬಂದರೆ ಈ ಜಲಪಾತದ ಗರ್ಜನೆ, ಹಸಿರು ಕಾಡಿನ ಮಡಿಲು ಮತ್ತು ಅಘನಾಸಿಯ ಮುಕ್ತ ಹರಿವು ನಿಮ್ಮ ಮನಸ್ಸಿನೊಳಗೆ ಸದಾಕಾಲ ಹರಿಯುತ್ತಲೇ ಇರುತ್ತದೆ. ಉಂಚಳಿ ಜಲಪಾತವನ್ನು ಕೆಲವರು ಲೂಸಿಂಗ್ಟನ್ ಜಲಪಾತ ಎಂದು ಕರೆಯುವುದಕ್ಕೆ ಒಂದು ಆಸಕ್ತಿದಾಯಕ ಇತಿಹಾಸವಿದೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಈ ಪ್ರದೇಶದ ಆಡಳಿತಗಾರರಾಗಿದ್ದ ಇಂಗ್ಲಿಷ್ ಅಧಿಕಾರಿ ಲೂಸಿಂಗ್ಟನ್ ಮೊದಲ ಬಾರಿಗೆ ಈ ಜಲಪಾತವನ್ನು ಪತ್ತೆ ಹಚ್ಚಿದರು. ಅದರ ಗೌರವಾರ್ಥವಾಗಿ ಈ ಜಲಪಾತಕ್ಕೆ ಅವರ ಹೆಸರನ್ನೇ ಇಟ್ಟು ಲೂಸಿಂಗ್ಟನ್ ಜಲಪಾತ ಎಂದು ಕರೆಯಲಾಯಿತು. ನೋಡಿ, ಈ ಉಂಚಳಿ ಜಲಪಾತದ ಒಂದು ಬೋರ್ಗೆರೆತ ಯಾವ ರೀತಿಯಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಆ ನೀರು ಮೇಲ್ಗಡೆಯಿಂದ ಅಘನಾಸಿನಿ ನದಿಯ ನೀರು ಕೆಳಗಡೆ ಬಿದ್ದುಬಿಟ್ಟು ಈ ರೀತಿಯಾಗಿ ಉಗಾದ ರೂಪದಲ್ಲಿ, ಹೊಗೆ ರೂಪದಲ್ಲಿ ಮೇಲೆ ಇರ್ತಾ ಇದೆ. ತುಂಬ ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ. ಬಟ್ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೋಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಎಕ್ದಮ್ ಡೀಪ್ ಇದೆ. ಈ ರೀತಿಯಾಗಿ ಅಘನಾಸಿನಿ ನದಿಯ ಒಂದು ಇದು ಧುಮ್ಮಿಕ್ಕಿ ಇಳಿತಾ ಇದೆ. ಎರಡು ಹಂತದಲ್ಲಿ ಮೇಲ್ಗಡೆ ಒಂದು ಸಾರಿ ನಿಂತುಬಿಟ್ಟು ಕೆಳಗಡೆ ಈ ರೀತಿಯಾಗಿ ಇಳಿತಾ ಇದೆ. ಅದರ ಸೌಂಡ್ ಯಾವ ರೀತಿಯಾಗಿ ಕೇಳಿಸ್ತಾ ಇದೆ ನೋಡಿ, ಎಷ್ಟು ಬೋರ್ಗರಿತವಾಗಿ ಇರ್ತಾ ಇದೆ ಅಂತ ಹೇಳ್ಬಿಟ್ಟು. ನೀರು ಕೆಳಗಡೆ ಬಿದ್ದುಬಿಟ್ಟು ಈ ರೀತಿಯಾಗಿ ಹೊಗೆ ರೂಪದಲ್ಲಿ ಮೇಲ್ಗಡೆ ಇರ್ತಾ ಇದೆ, ಮೋಡದ ರೂಪದಲ್ಲಿ. ನೀವೇನು ವೀಕ್ಷಣೆ ಮಾಡ್ಬೋದು ಅಂತ. ಈ ಜಲಪಾತ ನೋಡಲಿಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಈ ಜಲಪಾತದ ಸುತ್ತಮುತ್ತ ಇರತಕ್ಕಂಥ ಒಂದು ಸೌಂದರ್ಯವು ಕೂಡ, ನೈಸರ್ಗಿಕ ಸೌಂದರ್ಯವು ಕೂಡ ತುಂಬ ಅದ್ಭುತವಾಗಿದೆ. ಇದೊಂದು ತುಂಬ ಅದ್ಭುತವಾದ ಹಾಗೆ ಸುಂದರವಾದ ಒಂದು ಜಲಪಾತ. ನೋಡುವುದಕ್ಕೆ ತುಂಬ ಮನಮೋಹಕವಾಗಿರುತ್ತೆ ಇದು. ಹಾಗೆ ಅಲ್ಲಿ ನಾವು ಒಂದು ಸಾರಿ ಹೋಗಿ ನೋಡಿ ಬಂದುಬಿಟ್ರೆ ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿಯುತ್ತೆ. ಆ ರೀತಿಯಾಗಿ ಒಂದು ಜಲಪಾತದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಈ ಉಂಚಳಿ ಜಲಪಾತ ಪಶ್ಚಿಮ ಘಟ್ಟದಲ್ಲಿದೆ. ಈ ಪಶ್ಚಿಮ ಘಟ್ಟವನ್ನು 2012ರಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 4 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. 1986ರಲ್ಲಿ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತಾರೆ. ಹಾಗೆ 1987ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ 2012ರಲ್ಲಿ ಈ ಪಶ್ಚಿಮ ಘಟ್ಟ, ಅಂದರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಾವು ಪಶ್ಚಿಮ ಘಟ್ಟವನ್ನು ಸಹ್ಯಾದ್ರಿ ಅಂತ ಕರೀತೇವೆ, ಇವುಗಳನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದರು. ಅಂದರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳದಲ್ಲಿ ಇರ್ತಕ್ಕಂಥ ಈ ಪಶ್ಚಿಮ ಘಟ್ಟಗಳು. ಸೊ ಇದನ್ನು ವೆಸ್ಟರ್ನ್ ಘಾಟ್ಸ್ ಅಂತ ಏನು ಹೇಳ್ತಾರೆ, ಇವುಗಳನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದರು. ಇತ್ತೀಚೆಗೆ 2023ರಲ್ಲಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಕೂಡ ಈ ಒಂದು ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ಕೊಂಡು ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಅತಿ ವಿಶೇಷ ಏನು ಅಂತಂದರೆ, ಈ ಜಿಲ್ಲೆಯ ತುಂಬ ಜಲಪಾತಗಳು ಇರೋದ್ರಿಂದನೇ ಈ ಜಿಲ್ಲೆಯನ್ನು ನಾವು ಜಲಪಾತಗಳ ಜಿಲ್ಲೆ ಅಂತ ಕರೀತೇವೆ. ಸೊ ಈ ಉಂಚಳಿ ಜಲಪಾತ ಏನಿದೆ ಅಲ್ವಾ, ಇದು ಬಹಳ ಒಂದು ಅದ್ಭುತವಾಗಿರ್ತದೆ. ಉಳಿದ ಜಲಪಾತಗಳನ್ನು ನಾವು ಈ ಜಲಪಾತಕ್ಕೆ ಹೋಲಿಸಿದರೆ ಈ ಜಲಪಾತ ನೋಡ್ತಾ ಇದ್ದಂತೆ ನಮ್ಮ ಕಣ್ಣಿನ ಮುಂದೆ, ಹಾಗೆ ನಮ್ಮ ಮನಸ್ಸಿನ ಮೇಲೆ ಅತಿ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಜಲಪಾತ ಅಂತ ನಾವಿಲ್ಲಿ ಹೇಳ್ಬೋದು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಅಡಗಿರುವ ಉಂಚಳಿ ಜಲಪಾತ ನಮಗೆ ಒಂದೇ ಪಾಠವನ್ನು ಹೇಳುತ್ತದೆ. ಮಾನವನ ಕೈಯಲ್ಲಿ ನಿರ್ಮಾಣವಾದ ಅದ್ಭುತಗಳು ಕಾಲದೊಂದಿಗೆ ಮಾಯವಾಗಬಹುದು, ಆದರೆ ಪ್ರಕೃತಿಯ ಕೈಯಲ್ಲಿ ಹುಟ್ಟಿದ ಸೌಂದರ್ಯ ಶಾಶ್ವತವಾಗಿ ಹರಿಯುತ್ತಲೇ ಇರುತ್ತದೆ. ಅಘನಾಸಿನಿಯ ಮುಕ್ತ ಹರಿವು, ಕಾಡಿನ ಮೌನ ಮತ್ತು ನೀರಿನ ಗರ್ಜನೆ ಇವೆಲ್ಲವೂ ಸೇರಿ ನಮ್ಮೊಳಗಿನ ಅಲಸಿದ ಮನಸ್ಸಿಗೆ ಹೊಸ ಜೀವ ತುಂಬುತ್ತವೆ. ಒಮ್ಮೆ ಉಂಚಳಿಯನ್ನು ನೋಡಿದವರು ಅದನ್ನು ಮರೆತಿರಲಾರರು, ಏಕೆಂದರೆ ಇದು ಕೇವಲ ಜಲಪಾತವಲ್ಲ, ಒಂದು ಅನುಭವ, ಒಂದು ನೆನಪು, ಒಂದು ಪ್ರಕೃತಿಯ ಆಶೀರ್ವಾದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.